ನಮಸ್ಕಾರ ಶ್ರೋತೃಗಳೇ, ನೀವು ಆಲಿಸುತ್ತಿರುವಿರಿ ಕಲ್ಯಾಣ ಕರ್ನಾಟಕ ಭಾಗದ ಏಕೈಕ ಹಾಗೂ ಪ್ರಪ್ರಥಮ ಸಮುದಾಯ ಬಾನುಲಿ ಕೇಂದ್ರ. ಇದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಅಂತರವಾಣಿ 90.8. ಆತ್ಮೀಯರೇ, ಈಗ ನಮ್ಮ ನಿಲಯದಿಂದ ಉತ್ತಮ ಮಾಹಿತಿಯನ್ನು ನೀಡಲು ಜನ್ ತಕ್ ಜಾನಕಾರಿ ಎಂಬ ಕಾರ್ಯಕ್ರಮವನ್ನು ಪಂಚಾಯತ್ ರಾಜ್ ಸಚಿವಾಲಯದ ಸಹಯೋಗದೊಂದಿಗೆ ನಮ್ಮ ಅಂತರ್ವಾಣಿಯಲ್ಲಿ ಪ್ರಸಾರ ಮಾಡುತ್ತಿದ್ದೇವೆ. ಈ ಕಾರ್ಯಕ್ರಮದ ಸರಣಿಯ ಮೊದಲ ಭಾಗ ಮಹಿಳಾ ಸರ್ಪಂಚ್. ಇದರಲ್ಲಿ ಒಬ್ಬ ಮಹಿಳಾ ಸರ್ಪಂಚ್ ಇದ್ದರೆ ಯಾವ ರೀತಿ ಇರಬೇಕು, ಯಾವ ಕಾರ್ಯಗಳನ್ನು ನಿಭಾಯಿಸಬೇಕು ಎಂಬುದಾಗಿದೆ. ಈಗ ಮೊದಲಿಗೆ ದುರ್ಗಾ ಎನ್ನುವ ಬುದ್ಧಿವಂತ ಯುವತಿಯು ಗೊಂದಲ ಹಾಡಿನೊಂದಿಗೆ ತುಳಜಾ ಭವಾನಿಯ ಜಯಘೋಷ ಹಾಕುತ್ತಾ ಬರುತ್ತಿರುತ್ತಾರೆ. ಅಲ್ಲಿ ದೇವಿಕಾ ಎಂಬ ಯುವತಿಗೆ ಭೇಟಿಯಾಗಿ ಅವರಿಬ್ಬರ ನಡುವೆ ಮಹಿಳಾ ಸರ್ಪಂಚರ ಕುರಿತು ಸಂಭಾಷಣೆಯಾಗುತ್ತದೆ. ಆ ಸಂಭಾಷಣೆ ಏನು ಎಂಬುದನ್ನು ಅರಿತುಕೊಳ್ಳಲು ನಾವು ಈಗ ಜನ್ ತಕ್ ಜಾನಕಾರಿ ಎಂಬ ಕಾರ್ಯಕ್ರಮದ ಮೊದಲ ಭಾಗವಾದ ಮಹಿಳಾ ಸರ್ಪಂಚನ್ನು ನಮ್ಮ ಅಂತರ್ವಾಣಿ ಸಮುದಾಯ ಬಾನುಲಿ ಕೇಂದ್ರದ ಮುಖಾಂತರ ಆಲಿಸೋಣ. ಬಾ ಅಕ್ಕ ಬಾ, ಏನು ದಾರಿ ಮರ್ತೀಯೇನು? ಈ ಕಡೆ ಹೊಂಟಿಯಲ್ಲ, ನೀ ಹೊಂಟಿ ಅಂದ್ರೆ ಏನಾರ ವಿಶೇಷ ಕಾರಣ ಇರ್ತದವ. ಹೇ ದೇವಿಕಾ ಅಕ್ಕ, ನಾನು ಈಗ ನಿಂಗೇನು ಹೇಳಲಿ, ಈ ರೇಡಿಯೋ ಭಕ್ತರಿಗೆ ಸಮಾಧಾನ ಇಲ್ಲ. ಸ್ವತಃ ತಾವು ಶಾಂತಿಯಿಂದ ಬದುಕಲ್ಲ, ಜೊತೆಗೆ ನನಗೂ ಶಾಂತಿಯಿಂದ ಬದುಕಕ್ಕೆ ಬಿಡಲ್ಲ ನೋಡು. ಅವರು ಸಮಾಜದಾಗ ಜ್ಞಾನೋದಯದ ಬಗ್ಗೆ ತಿಳ್ಕೊಳ್ಳೋಕೆ ಭಾಳ ಉತ್ಸುಕರಾಗಿರ್ತಾರೆ. ಅದಕ್ಕೆ ಅವ್ರು ಪ್ರತಿ ತಿರುವಿನಾಗ ಸಮಾಜದ ಬಗ್ಗೆ ಯೋಚಿಸ್ತಾರೇ ಇರ್ತಾರೆ. ಆದ್ದರಿಂದ ನನ್ನ ಕೆಲಸ ಏನಂದ್ರೆ ವಿವಿಧ ಜನರನ್ನು ಭೇಟಿ ಮಾಡ್ತೀನಿ, ಅವರಿಗೆ ಆಸಕ್ತಿದಾಯಕ ವಿಷಯಗಳನ್ನು ಹೇಳ್ತೀನಿ. ಮತ್ತು ಅವ್ರು ನನಗೆ ಕೇಳ್ತಾರೆ, ಸಮಾಜ ಇನ್ನಷ್ಟು ಉತ್ತಮ ಆಗೋದು ಹೆಂಗೆ ಅಂಥೇಳಿ. ಅದಕ್ಕೆ ನಾ ಏನು ಹೇಳ್ತೀನಿ ಅಂದ್ರೆ, ನಾನು ಕರ್ನಾಟಕದ ಜಾನಪದ ಸಂಗೀತದ ಒಂದು ರೂಪದೊಂದಿಗೆ ಇಲ್ಲಿ ಬಂದೀನಿ ನೋಡು. ಅದ್ರ ಹೆಸರೇನಂದ್ರೆ ಜನ ತಕ್ ಜಾನಕಾರಿ. ಹೇ ದುರ್ಗಾ ಬಾ, ಇದು ನಮ್ಮ ರೇಡಿಯೋ ಅಂತರ್ವಾಣಿ ವಿಶೇಷತೆನೇ ಅದು ಅದ. ಮನರಂಜನೆ ಜೊತೆಗೆ ಜನರಿಗೆ ಜ್ಞಾನೋದಯ ಕೊಡುವ ಕೆಲಸವನ್ನು ಮಾಡ್ತೀವಿ ನಾವು. ಆತ್ಮಜ್ಞಾನದ ಜೊತೆಗೆ ಜ್ಞಾನೋದಯವೂ ಆಗಬೇಕಲ್ಲ ಅವರಿಗೆ. ಏನು ಇವತ್ತು ನಿನ್ನ ಆಗಮನ ಭಾಳ ಜಬರ್ದಾರ್ ಅದ ಅಲ್ಲ, ಏನರ ವಿಶೇಷ ಕಾರಣ ಇರ್ತದವ ನೀ ಹೊಂಟಿ ಅಂದ್ರೆ ಹೇಳಿ, ಏನದ ಅದು? ಅದೇನಂದ್ರೆ ದೇವಿಕಾ ಅಕ್ಕ, ನಾವು ದೇವಿಯನ್ನು ಎಬ್ಸಸಲೆಂದ ಈ ಗೊಂದಲ ಕಾರ್ಯಕ್ರಮವನ್ನು ಮಾಡ್ತೀವಿ. ಸರಿ, ನನ್ನ ಬಲ್ಲಿ ನಿನ್ನ ಬಲ್ಲಿ ನಮ್ಮೆಲ್ಲರ ಬಲ್ಲೂ ದೇವಿಯ ರೂಪ ಅದ. ಮನೆಯ ಪ್ರತಿಯೊಬ್ಬ ಮಹಿಳೆದಾಗೂ ನಾವು ಕೆಲವೊಮ್ಮೆ ಲಕ್ಷ್ಮಿ ಕಾಣ್ತೀವಿ, ಕೆಲವೊಮ್ಮೆ ಸರಸ್ವತಿ ಕಾಣ್ತೀವಿ, ಕೆಲವೊಮ್ಮೆ ಸಾವಿತ್ರಿ, ಮತ್ತೊಮ್ಮಮ್ಮ ದುರ್ಗೆಯೂ ಆಗಿಬಿಡ್ತಾಳಕಿ. ಇದು ಅವರಿಗೆಲ್ಲ ತಿಳಿದಿಲ್ಲ ನೋಡು. ಅದಕ್ಕೆ ಈ ವಿಷಯವನ್ನು ನಾನು ತಿಳಿಸಲು ಈ ಕಾರ್ಯಕ್ರಮವನ್ನು ಏರ್ಪಡಿಸಿನ ನೋಡು. ವಾ, ಏನು ಹೇಳ್ದವ ದುರ್ಗಾ ನೀ? ನಿಜ ನೋಡು, ಒಬ್ಬ ಮಹಿಳೆ ಒಳಗೆ ಎಷ್ಟು ಶಕ್ತಿ ಇರ್ತದ ಅದು ಆಕಿಗೆ ಗೊತ್ತಿರಲ್ಲ. ಆಕಿನ ಶಕ್ತಿ ಮುಂದೆ ಎಲ್ಲವೂ ಕ್ಷೀಣಿಸ್ತದ ನೋಡು. ಆದ್ರೆ ಈಗ ನೀ ಏನು ಹೇಳಲು ಬಯಸ್ತಿದ್ದಿ? ಈಗ ನೋಡು, ಹೆಣ್ಣು ಗಾಡಿ ನಡೆಸ್ತಾಳ, ಮನೆವಿ ನಡೆಸ್ತಾಳ, ಅಂಗಡಿ ನಡೆಸ್ತಾಳ, ಆಟೋ ನಡೆಸ್ತಾಳ, ವಿಮಾನನೂ ನಡೆಸ್ತಾಳ, ಹಾಗೆ ಅಂತರಿಕ್ಷ ನೌಕಾನೂ ಮಾಡೋದು ಕಲ್ತಾಳ ನೋಡು. ಹೌದು ನೋಡು, ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದ ಅತ್ಯುನ್ನತ ಹುದ್ದೆ ರಾಷ್ಟ್ರಪತಿ ಹುದ್ದೆ ಅದ. ಆ ಹುದ್ದೆನೂ 2ನೇ ಬಾರಿಗೆ ಮಹಿಳೆ ಆಗ್ಯಾಳ. ಒಬ್ಬಳು ಪ್ರತಿಭಾದೇವಿ ಪಾಟೀಲ್ ಅವರು, ಇನ್ನೊಬ್ರು ಈಗ ವರ್ತಮಾನದಾಗ ದ್ರೌಪದಿ ಮುರ್ಮು ಅವರು. ಇವರಿಬ್ಬರೂ ತಮ್ಮ ಕರ್ತವ್ಯವನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸ್ಲತ್ತಾರ ನೋಡು. ಇದೇ ಹೇಳಕತ್ತೀನಿ ನೋಡು ನಾನು. ಝಾನ್ಸಿ ರಾಣಿ ತನ್ನ ರಾಜ್ಯವನ್ನು ಯಾವ ರೀತಿ ಅಚ್ಚುಕಟ್ಟಾಗಿ ಆಳ್ಯಾಳ ನೋಡು, ಹಾಗೆ ಒಬ್ಬ ಮಹಿಳೆಯನು ತನ್ನ ಗ್ರಾಮವನ್ನು ಸರಿಯಾಗಿ ನಿಭಾಯಿಸಬಲ್ಲಳು. ಅದಕ್ಕೆ ಒಬ್ಬ ಪಂಚಾಯತಿ ಅಧಿಕಾರಿ ಗ್ರಾಮದ ಒಂದು ಹೊಸ ರೂಪವನ್ನು ಕೊಡಬಹುದು. ಹೌದು, ನೀ ಹೇಳಿದ್ದು ಭಾಳ ಸರಿ ಅದ ನೋಡಿ ದುರ್ಗಾ. ಜನ್ಮ ನೀಡುವವಳು ಜೀವನವನ್ನು ಸುಧಾರಿಸ್ತಾಳಕ್ಕಿ. ಆಕಿ ಏನರ ಮನಸ್ಸು ಮಾಡು ಅಂದ್ರೆ ಆಕೆ ಅನ್ಕೊಂಡಿದ್ದು ಮಾಡತನ ಬಿಡಲಕ್ಕಿ. ಅದಕ್ಕೆ ಉದಾಹರಣೆ ನೋಡು, ಸುಷ್ಮಾ ಸ್ವರಾಜರ, ಸುಧಾ ಮೂರ್ತಿಹರ, ನಿರ್ಮಲಾ ಸೀತಾರಾಮನ್ ಇವರೆಲ್ಲರೂ ತಮ್ಮ ಕರ್ತವ್ಯ ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸ್ಲತ್ತಾರ. ಸೀತಾರಾಮನ್ ಅವರು ನಮ್ಮ ದೇಶದ ಆರ್ಥಿಕತೆಯನ್ನೇ ನಿಭಾಯಿಸ್ಲತ್ತಾರಂತ ಅಂದಮೇಲೆ ಒಬ್ಬ ಮಹಿಳೆ ಗ್ರಾಮವನ್ನು ನಿಭಾಯಿಸ್ತಾಳಲ್ಲ, ನನಗರ ಹಾಗೆ ಅನ್ನಿಸ್ಲತ್ತದ ನೋಡವ. ನೀ ಏನು ಹೇಳಿದ್ದಿ ಸಂಪೂರ್ಣ ಖರೆ ಅದ ನೋಡಿ ದೇವಿಕಾ ಅಕ್ಕ.
ಮಹಿಳೆಯು ಒಬ್ಬ ಮಹಿಳೆ ಸರ್ಪಂಚ್ ಆಗಬಹುದು, ಆದ್ರೆ ಕೆಲವೊಮ್ಮೆ ಆಕಿ ಏನು ಮಾಡ್ತಾಳಂದ್ರೆ ದೌರ್ಜನ್ಯಗಳನ್ನು ಸಹಿಸ್ಕೋಬೇಕಾಗ್ತದ ನೋಡು. ಅನ್ಯಾಯ ನೋಡೋದು. ನೀ ಇದ್ರ ಮಧ್ಯದಾಗ ಏನು ಹೇಳ್ಬೇಕು ಅನ್ಕೊಂಡೀನಿ ಈಗ? ನೋಡು, ನೀ ಸಿಟ್ಯಾಗ ಇರಕ್ಕಿ, ನಾ ಹಳ್ಳಿ ಓಡಾಡಕ್ಕಿ. ಈಗ ಹೇಳು, ಹೆಚ್ಚಿನ ಮಾಹಿತಿ ಇರೋದು ಯಾರಿಗೆ? ನನಗೆ ತಾನೇ. ಹೌದವ್ವ, ಆಯ್ತು ತಗೋ. ಈಗ ನೀ ಏನು ಹೇಳ್ಬೇಕಲ್ಲತ್ತಿದ್ದಿ ಅದನ್ನು ಚಲೋ ಹೇಳಿ, ನೀನು ಅರ್ಥ ಆಗಂಗೆ ಹೇಳು. ಹಾಂ, ಹೇಳ್ತೀನಿ ಕೇಳಿಲಿ. ಕೆಲವೊಂದು ಕಡೆ ಗಂಡ್ಮಕ್ಳು ಇರ್ತಾರ, ಅವ್ರ ಹೆಣ್ಮಕ್ಳದು ಪ್ರಾಬಲ್ಯವನ್ನು ಅವ್ರಿಗೆ ಸಹಿಸ್ಕೊಳಕ್ಕಾಗಲ್ಲ, ನೋಡ್ಲಿಕ್ಕೂ ಆಗಲ್ಲ. ಅವ್ರಿಗೆ ಏನಂದ್ರೆ ಮಹಿಳೆಯರು ಒಂದು ಮನೆದಾಗ 4 ಗೋಡೆ ಮಧ್ಯೆನೇ ಇರಬೇಕು, ಅಲ್ಲಿ ಕುಂತು ಒಲಿನೇ ಹಚ್ಚಬೇಕು ಮತ್ತು ಮಕ್ಕಳನ್ನು ಲಾಲನೆ ಪಾಲನೆ ಮಾಡ್ತಾನೆ ಇರಬೇಕು. ಅವ್ರು ಏನು ಅನ್ಕೊಂಡಿರ್ತಾರೆ ಮಹಿಳೆಯರ ಬಗ್ಗೆ? ರಾಜಕೀಯ ಬಗ್ಗೆ ಅವ್ರಿಗೆ ತಿಳುವಳಿಕೆನೇ ಇರಲ್ಲ ಅಂತ ಅನ್ಕೊಂಡಿರ್ತಾರೆ ನೋಡು. ಹೆಂಗೆ ಆಗ್ತದ? ಸರ್ಕಾರ ನಮಗೆ 50% ಮೀಸಲಾತಿ ನೀಡ್ಯಾರಲ್ಲ. ಇದು ಜಗಳಕ್ಕೆ ಹಾದಿ ಮಾಡಿಕೊಡ್ತದೆ ನೋಡು. ನಮ್ಮ ಭಾರತ ದೇಶದಾಗ ಒಂದು ಕಾಯ್ದೆ ಅದ, ಅದು ಏನಂದ್ರೆ ಸಮಾನ ಹಕ್ಕುಗಳದ. ಇದು ಪುರುಷರು ಒಪ್ಕೊಳ್ಳೇಬೇಕು. ಅದಕ್ಕೆ ಮಹಿಳೆಯರಿಗೆ ಚುನಾವಣೆದಾಗ ಸ್ಪರ್ಧೆ ಮಾಡುವ ಹಕ್ಕು ಸಿಕ್ಕದ. ಹೌದು ನೋಡು, ಅದಕ್ಕಾಗಿ ನಾವು ಎಲ್ಲ ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲಿ ಭಾಗವಹಿಸೋದನ್ನ ನಾವು ನೋಡ್ಲಾಕತ್ತೀವಿ. ಹಾಂ, ಹಿಂಗಾಗ್ತಿತ್ತು. ಅಷ್ಟೊಂದು ಪ್ರಚಾರ ಮಾಡಿದ ನಂತರನೂ ಆಕಿ ಗೆಲ್ತಾಳ. ಆದ್ರೆ ನಿಜವಾಗಿ ಏನಾಗತ್ತದ ನೋಡು, ಹೆಸರಿಗೆ ಮಾತ್ರ ಮಹಿಳೆಯರು ಗೆಲ್ಲಗತ್ತಾರ. ಬಿಳಿ ಹಾಳಿ ಮೇಲೆ ಸಹಿ ಮಾಡೋದು ಅದು ಯಾರ ನಿರ್ಣಯ ಆಗಿರ್ತದ? ಆಕಿನ ಗಂಡಂದೇ ನಿರ್ಣಯ ಆಗಿರ್ತದ ನೋಡು. ಆಕಿ ಏನಿದ್ರು ಆಕಿನ ಗಂಡನ ಕೈಗೊಂಬೆ ಆಗಿರ್ತಾಳ. ಆಕಿನ ಗಂಡ ಎಲ್ಲಿ ಹೇಳ್ತಾನೆ ನೋಡು, ಅಲ್ಲಿ ಸಹಿ ಮಾಡೋದು ಅಷ್ಟೇ ಆಕಿನ ಕೆಲಸ ಆಗಿರ್ತದ. ನಿಜವಾದ ಶಕ್ತಿ ಎಲ್ಲ ಪೂರ ಆಕಿನ ಗಂಡನ ಕೈಯಾಗೆ ಇರ್ತದ ನೋಡು. ಮಹಿಳಾ ಸರ್ಪಂಚರು ಬರೀ ಹೆಸರಿಗೆ ಮಾತ್ರ. ಈ ಮಹಿಳಾ ಸರ್ಪಂಚರ ಪತಿಗಳನ್ನು ನಾವು ಏನಂತ ಕರಿತೀವಂದ್ರೆ ಸರ್ಪಂಚ ಪತಿ ಅಂತೀವಿ ನೋಡು. ಸರ್ಪಂಚ ಚುನಾವಣೆಯಲ್ಲಿ ಮಹಿಳೆಯರು ಗೆಲ್ತಾರ, ಆದ್ರೆ ನಿಜವಾಗಿನೂ ಏನಂದ್ರೆ ಅವ್ರ ಪತಿಗಳು ಅವ್ರ ಗಂಡನ ಕೈಯಾಗೆ ಆಡಳಿತ ನಡೀತದ ನೋಡು. ಈಗ ಹೇಳಿ. ಹೌದು ನೋಡು, ನಾನು ಭಾಳ ಕಡೆ ಇದೇ ನೋಡು, ಗ್ರಾಮದ ನಿಜವಾದ ಆಡಳಿತ ಗಂಡಸ ಮಕ್ಕಳ ಕೈಯಾಗೆ ಇರ್ತದ. ಮಾತಿಗೆ ಮಾತ್ರ ಮಹಿಳಾ ಸರ್ಪಂಚ್ ಆಗಿರ್ತಾಳೆ, ಮನೆಯ ಖರ್ಚುಗಳನ್ನು ನಿಭಾಯಿಸ್ತಾಳೆ. ಮಹಿಳೆ ಶಿಕ್ಷಣನೂ ನೀಡ್ತಾಳೆ, ಲಾಲನೆ ಪಾಲನೆನೂ ಮಾಡ್ತಾಳೆ. ಈ ಎಲ್ಲ ಕೆಲಸ ಮಾಡೋ ಮಹಿಳೆ ಸರ್ಪಂಚ್ ಮಹಿಳೆನೂ ಆಗ್ತಾಳಲ್ಲ. ಗ್ರಾಮದಲ್ಲಿ ಒಂದು ಶಾಲೆ ತೆರೆದು ಗ್ರಾಮದ ಎಲ್ಲ ಮಕ್ಕಳಿಗೆ ಶಿಕ್ಷಣ ನೀಡಿಸಬಹುದಕ್ಕಿ. ಮನೆಯಲ್ಲಿ ಹಿರಿಯರ ಲಾಲನೆ ಪಾಲನೆ ಮಾಡುವವಳು ಊರಿನ ಹಿರಿಯರಿಗಾಗಿ ವೃದ್ಧರಿಗಾಗಿ ಒಂದು ಸಣ್ಣ ಕ್ಲಿನಿಕ್ ಅಥವಾ ಒಂದು ಆಸ್ಪತ್ರೆಯನ್ನು ತೆಗೆಸ್ಬಹುದಾಗದಕ್ಕಿ. ಮತ್ತು ಎಲ್ಲ ಮಹಿಳೆಯರು, ಕೆಲಸ ಇರಲಾರ್ದಂಥ ಮಹಿಳೆಯರಿಗೂ ಸ್ವಸಹಾಯ ಸಂಘಗಳನ್ನು ಮಾಡಿ ಅವ್ರಿಗೆ ಒಂದು ಮುಕ್ತ ಅವಕಾಶವನ್ನು ಕಲ್ಪಿಸಬಹುದಾಗ್ಯದ. ಇದನ್ನೆಲ್ಲ ಒಬ್ಬ ಮಹಿಳೆ ಮಾಡಬಹುದಂತ ನನಗೆ ಅನ್ನಿಸ್ತಾ ನೋಡು. ನಿಜವಾಗಿ ಆಕಿ ಗ್ರಾಮದ ವಿಕಾಸಕ್ಕೆ ಎಲ್ಲ ಕೆಲಸಗಳನ್ನು ಮಾಡಲು, ನೀತಿ ಸೂತ್ರಗಳನ್ನು ಹಾಕಿಕೊಳ್ಳಲು ಆಕಿ ಯೋಗ್ಯ ಆಗ್ಯಾಳ ನೋಡು. ಹ್ಞೂ ದೇವಿಕಾ ಅಕ್ಕ, ಹ್ಞೂ. ನಿನ್ನ ಮನಸ್ಸಿನೊಳಗೆ ಏನು ಶಕ್ತಿ ಅದ ನೋಡು, ಈಗ ಎಚ್ಚರ ಆಯ್ತು ನೋಡೋದು. ಒಳ್ಳೇದಾಯ್ತು, ಹಿಂಗಾಲೇ ಬೇಕಾಗಿತ್ತು. ಯಾವಾಗ ನಮ್ಮ ಮನಸ್ಸಿನಾಗೂ ಒಂದು ಶಕ್ತಿ ಇದಾತ ನಮಗೆ ಗೊತ್ತಾಗ್ತದಲ್ಲ, ಅವಾಗ ಮಾತ್ರ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಲಕ್ಕೆ ಸಾಧ್ಯ ಆಗ್ತದೆ ನೋಡು. ಅಷ್ಟೇ ಅಲ್ಲ, ಏನು ಸರಿ ಇರ್ತದೆ ನೋಡು ಅದು ಸರಿ ಅಂತಲೇ ಹೇಳಬೇಕು, ಯಾವತ್ತು ತಪ್ಪಿರ್ತದಲ್ಲ ಅದು ತಪ್ಪತ್ತು ಹೇಳಬೇಕು. ಅವಾಗ ಮಾತ್ರ ನಮಗೆ ಧೈರ್ಯ ಪ್ರಾಪ್ತಿ ಆಗ್ತದೆ ನೋಡು. ಹೌದು ದುರ್ಗಾ, ನೀ ಹೇಳೋದು ಸರಿ ಅದ. ಇದು ನಾಣ್ಯದ ಒಂದು ಮುಖ ಅದ, ನಾಣ್ಯದ ಇನ್ನೊಂದು ಮುಖ ಇದ್ರ ವಿರುದ್ಧನೂ ಇರಬಹುದಲ್ಲ. ಅರೇ ದೇವಿಕಾ ಅಕ್ಕ, ನೀವು ಯಶಸ್ಸಿನ ಕತೆ ಕೇಳಗತ್ತೀರಲ್ಲ, ಇಂಥದ್ದೇ ಒಂದು ಕತೆ ಕೇಳೋಣ, ನಡಿ ತಿಳಿದುಕೊಳ್ಳಂ. ಆಯ್ತು ರೀ ದುರ್ಗಾ ಮೇಡಮ್ ಅವರೇ, ಹೇಳ್ರಿ. ನೀವು ಭಾಳ ಕಡೆ ಓಡಾಡ್ತಿರವ, ನಿಮಗೆ ಭಾಳ ನಿಪುಣರು ಸಿಗ್ತಾರ, ಸರ್ವಗುಣ ಸಂಪನ್ನರು ಸಿಗ್ತಾರ. ಅದರೊಳಗೆ ಯಾರ ಮಹಿಳಾ ಸರ್ಪಂಚರಿಗೆ ಭೇಟಿ ಆಗಿರ್ಬೇಕಲ್ಲ ನೀವು, ಬೇಗನೆ ಹೇಳ್ರಿ, ನಾವು ಭಾಳ ಉತ್ಸುಕರಾಗಿವಿ. ಹಾಂ, ಅವಶ್ಯವಾಗಿ ಹೇಳ್ತೀನಿ ಕೇಳು. 2 ವರ್ಷಗಳ ಹಿಂದೆ ನಾವು ಒಬ್ಬ ಆದರ್ಶ ಮಹಿಳೆ ಸರ್ಪಂಚರನ್ನು ಭೇಟಿ ಮಾಡಿದ್ದ. ಅವ್ರ ಹೆಸರಂದ್ರೆ ಮಹಾದೇವಿ ಮಲ್ಲಿಕಾರ್ಜುನ ವಿರಾಗಿ ಎಂತದ. ಅವ್ರ ವಯಸ್ಸು 50ರಿಂದ 55 ವರ್ಷ ಇರ್ಬೋದು. ಶುರು ಮದುವೆಯಾದಾಗ ಅವರು ತನ್ನ ಗಂಡಗೆ ಒಂದು ಷರತ್ತು ಹಾಕಿರ್ತಾರೆ. ಏನಂದ್ರೆ, ನಾ ಮನೆ ಎಲ್ಲ ಕೆಲಸ ಕಾರ್ಯಗಳನ್ನು ನಿಭಾಯಿಸ್ತೀನಿ, ಹೊಲಕ್ಕೆ ಸುದ್ನೆ ಹೋಗ್ತೀನಿ, ಆದ್ರೆ ನೀ ಏನು ಮಾಡ್ಬೇಕು, ನನಗೆ ಮುಂದೆ ಶಿಕ್ಷಣ ಕೊಡಿಸ್ಬೇಕು, ಹೆಚ್ಚಾಗಿ ಓದಿಸ್ಬೇಕು ಅಂತ ಮಹಾದೇವಿಯವರು ತನ್ನ ಪತಿಗೆ ತನ್ನ ಗಂಡಗೆ ಹೇಳ್ತಾರವ್ರು. ಅದಕ್ಕೆ ಅವ್ರ ಗಂಡ ಏನಂತಾರಂದ್ರೆ, ಹ್ಞೂ ಆಯ್ತು ಅಂತ ಒಪ್ಪಿಗೆ ಕೊಟ್ಟಿರ್ತಾರೆ. ಒಂದು ಮಗು ಆದ ತಕ್ಷಣ MA ಪದವಿ ಸಲೆಯಿಂದ ಮಹಾವಿದ್ಯಾಲಯಕ್ಕೆ ಪ್ರವೇಶವನ್ನು ತಗೋತಾರವರು. ಹಾಗೆ ಅವ್ರ ಸಂಗಟ ಏನು ಮಾಡ್ತಾರಂದ್ರೆ ನಮ್ಮ ಮಕ್ಕಳಿಗೂ ಓದಿಸ್ಕೋತಾ ಇರ್ತಾರೆ. ಆ ಗ್ರಾಮದಾಗ ಯಾರೇ ಅಕ್ಷರ ಕಲಿಬೇಕಂದ್ರೆ ಸೀದಾ ಮಹಾದೇವಿಯವ್ರ ಬಳಿ ಬರ್ತಿರು ನೋಡು. ಹಾಗೆ ಮುಂದೆ ಏನಾಗ್ತದಂದ್ರೆ ಇಡೀ ಗ್ರಾಮದಾಗ ಇರ್ತಾರೆ ನೋಡು, ಆ ಮಹಿಳೆಯರ ಸಮಸ್ಯೆಗಳನ್ನು ನಿವಾರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅವರು.
ಹಿಂಗೆ ಒಳ್ಳೆ ಕೆಲಸ ಮಾಡ್ಕೋತ ಅವ್ರ ಮುಂದೊಂದು ದಿನ ಆ ಗ್ರಾಮದ ಸರ್ಪಂಚರಾಗ್ಬಿಡ್ತಾರೆ. ಅವ್ರ ಗಂಡು ಬಿ ಏನು ಮಾಡ್ತಾರಂದ್ರೆ ಅವ್ರು ಪ್ರತಿಯೊಂದು ಕಾರ್ಯಕ್ಕೂ ಸಹಾಯ ಸಹಕಾರ ನೀಡಿಬಿಡ್ತಾರೆ. ಹಾಗಾಗಿ ಆ ಸರ್ಪಂಚಳಾದ ಈ ಮಹಾದೇವಿ ಮಹಿಳೆಯವರು ತನ್ನ ಗ್ರಾಮದಾಗ ಬಹಳಷ್ಟು ಸುಧಾರಣೆಗಳು ಬದಲಾವಣೆಗಳನ್ನು ತರ್ತಾರೆ. ಹೆಂಗೆ ಏನೇನು ಮಾಡ್ಯಾರ ನೋಡು. ಪಕ್ಕಾ ಶಾಲೆ ನಿರ್ಮಾಣ ಮಾಡಿ ಆ ಶಾಲೆಗೆ ಕಂಪ್ಯೂಟರ್ಗಳನ್ನು ಖರೀದಿ ಮಾಡಿಕೊಟ್ರು. ಮತ್ತು ಆ ಗ್ರಾಮದ ಆಸಕ್ತ ಮಹಿಳೆಯರಿಗೆ ಏನು ಮಾಡ್ತಾರಂದ್ರೆ ಉಚಿತವಾಗಿ ಹೊಲಿಗೆ ಯಂತ್ರಗಳನ್ನು ಕೊಟ್ಟರು. ಅಷ್ಟೇ ಅಲ್ಲ, ಆ ಗ್ರಾಮದಾಗ ಏನು ಬೆಳೆದಾರ ನೋಡ ದ್ರಾಕ್ಷಿ ಬೆಳೆಗಳು, ಅವು ವಿದೇಶಗಳದಾಗೂ ಬೇಡಿಕೆ ಅವು ನೋಡು. ಹೌದು, ನನಗರ ನಂಬ್ಲಕ್ಕಾಗಲ್ಲ ಹೋಗ್ಯದ ನೋಡವ. ನಿಜ ಅದ ಇದು ಕತಿ, ನೀ ಹೇಳತ್ತಿದ್ದು ನಿಜ ಘಟನೆನೇ ಅದ. ಹ್ಞೂ, ಮತ್ತು ಪೂರಾ ಗ್ರಾಮ ಆಕಿನ ಮ್ಯಾಲೆ ನಂಬಿಕೆ ಇಟ್ಟದ. ಅದಷ್ಟೇ ಅಲ್ಲ, ಆಕಿಂದು ಸ್ವ ಇಚ್ಛೆ ಹೆಂಗಿರ್ತದ ನೋಡು, ಹಾಗೆ ಆಕಿನ ಗಂಡ ಏನು ಮಾಡ್ತಾನಂದ್ರೆ ಆಕಿಗೆ ಪೂರಾ ಸಂಪೂರ್ಣ ನಿರ್ಧಾರ ತೊಗೊಳಕ್ಕೆ ಆಕಿಗೆ ಬಿಟ್ಬಿಟ್ಟಾನ ನೋಡು. ಅದಕ್ಕೆ ಆ ಮಹಾದೇವಿಗೆ ಆ ಗ್ರಾಮದ ಆದರ್ಶ ಸರ್ಪಂಚ ಅಂತ ಪ್ರಶಸ್ತಿ ಸಿಕ್ಕದ. ಪಂಚಾಯತ್ ರಾಜ ಮಂತ್ರಾಲಯ ಮತ್ತು ಕೇಂದ್ರ ಶಾಸಿತ ಪ್ರದೇಶಗಳ ಸಹಾಯದಿಂದ ಚುನಾಯಿತ ಮಹಿಳಾ ಪ್ರತಿನಿಧಿಗಳಾಗಿ ER ಮತ್ತು EWRಗಳಿಗಾಗಿ ದಕ್ಷತೆ ಮತ್ತು ಕೌಶಲ್ಯಾಭಿವೃದ್ಧಿಯ ಕಾರ್ಯಕ್ರಮಗಳನ್ನು ನಿಯೋಜನೆ ಮಾಡ್ತಾರೆ. ಅವರಿಗೆ ರಾಷ್ಟ್ರೀಯ ಪಂಚಾಯತ್ ಪುರಸ್ಕಾರ ನೀಡಿ ಗೌರವ ಮಾಡ್ತಾರೆ. ಹೌದು, EWR ಅಂದ್ರೆ ಎಲೆಕ್ಟೆಡ್ ವುಮೆನ್ ರಿಪ್ರೆಸೆಂಟೇಟಿವ್ ಹೌದಲ್ಲ? ಹಾಗಿದ್ದರೆ ಚುನಾಯಿತ ಪ್ರತಿನಿಧಿಗಳಿಗೆ ಹೆಚ್ಚಿನ ಮಾಹಿತಿ ನೀಡಬೇಕಾಗ್ತದಕ್ಕ. ನಾವು ಇಲ್ಲಿ ಬಹಳ ಮಹತ್ವ ಅದ ನೋಡು. ಏನಾದರೂ ಹೇಳ್ತೀಯೇನು ಅವರಿಗೆ? ಹ್ಞೂ, ಮತ್ತು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾರಲ್ಲ, ಅವರು 2015 ರಾಷ್ಟ್ರೀಯ ಪಂಚಾಯತಿ ರಾಜ್ ದಿನಾಚರಣೆ ಪ್ರಾರಂಭಿಸಿ ಈ ವಿಷಯದಾಗ ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚಿನ ಅರಿವನ್ನು ಮೂಡಿಸ್ಯಾರ ನಮಗೆ. ಮತ್ತು ಇದಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ಮಾರ್ಗೋಪಾಯಗಳನ್ನು ನಮಗೆ ಸೂಚನೆ ಕೊಟ್ರ. ನಾ ಪೇಪರ್ ಓದ್ಲತ್ತಿದ್ದೆ ನೋಡವ, ಒಂದು ಸುದ್ದಿ ಕಣ್ಣಿಗೆ ಬಿತ್ತು ನೋಡಿ ನನಗೆ. ಅದ್ರದಾಗ ಏನು ಇತ್ತಂದ್ರೆ, ಸಂಯುಕ್ತ ರಾಷ್ಟ್ರ ಮಂಚ್ ಮತ್ತು ರಾಷ್ಟ್ರ ಮಂಡಳಿ ಸ್ಥಾನೀಯ ಸಹಕಾರದಲ್ಲಿ ಯಶಸ್ವಿಯಾದ ಮಹಿಳಾ ಸರ್ಪಂಚರಿಗೆ ಬಹಳ ಗೌರವ ನೀಡ್ಯಾರ ನೋಡವ್ರಿಗೆ. ಪಂಚಾಯತ್ ರಾಜ್ ಸಂಸ್ಥೆಗಳು ಇರ್ತಾವೆ ನೋಡು, ಅಲ್ಲಿ ಏನು ಮಹಿಳೆಯರ ನೇತೃತ್ವದಾಗ ಅಭಿವೃದ್ಧಿ ಹೊಂದಿರ್ತದಲ್ಲ, ಅದಕ್ಕೆ ಭಾಳ ಹೆಚ್ಚಿನ ಒತ್ತು ಕೊಟ್ಟಿರ್ತಾರೆ ನೋಡು. ಹೌದು, ಸರ್ಪಂಚ್ ಪತಿಯ ಪ್ರಭಾವದ ಜೊತೆಗೆ ಕಾನೂನಿನ ಅರಿವು ಮೂಡಿಸ್ಲಕ್ಕ, ಅವ್ರಿಗೆ ನೈತಿಕ ವಿಷಯಗಳ ಬಗ್ಗೆ ತಿಳಿಸ್ಲಕ್ಕ ಅವು ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮೇಲಿನ ಮೇಲೆ ಮಾಡ್ತಿರ್ಬೇಕು ನೋಡವ. ಹಾಗೆ ಆಗಾಗ ಏರ್ಪಡಿಸ್ತಾ ಇರ್ಬೇಕು ನಾವು ಕಾರ್ಯಕ್ರಮಗಳನ್ನು. ದೇವಿಕಾ ಅಕ್ಕ, ನಾವು ನಿಮ್ಮ ಅಂತರ್ವಾಣಿ ರೇಡಿಯೋದ ಮೂಲಕ ಫೋನಿನ ಕಾರ್ಯಕ್ರಮ ಮಾಡ್ಬೋದೇ? ಇದರಿಂದ ಇನ್ನೂ ಹೆಚ್ಚಿನ ಲಾಭ ಸಿಗ್ತದೆ. ಹಾಂ, ಯಾಕಾಗಬಾರ್ದು? ಅಂತರ್ವಾಣಿ ಸಮುದಾಯ ಬಾನುಲಿ ಕೇಂದ್ರ ಧ್ವನಿ ಇಲ್ಲದವರಿಗೆ ಧ್ವನಿ ಎತ್ತುವ ಒಂದು ಸಮರ್ಥ ವೇದಿಕೆ ಆಗ್ಯದ ನೋಡು. ಅಕ್ಕ, ನಾವು ಚುನಾಯಿತ ಪ್ರತಿನಿಧಿಗಳ ಅಧಿಕಾರ ಮತ್ತು ಜವಾಬ್ದಾರಿ ಕುರಿತು ಮಾಹಿತಿ ನೀಡಮ್. ಒಳ್ಳೆಯ ವಿಚಾರ ನೋಡು. ನಮ್ಮೊಂದಿಗೆ ಇತರರು ಅದರ ಜವಾಬ್ದಾರಿಯನ್ನು ಅರಿತವರು ತಮ್ಮ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಲಿ. ಮಹಿಳಾ ಸರ್ಪಂಚರನ್ನು ಸಮರ್ಥಿಸುವ ಪುರುಷರನ್ನು ನಾವೆಲ್ಲರೂ ಪ್ರೋತ್ಸಾಹಿಸೋಣ, ಅವರನ್ನು ನಾವು ಗೌರವಿಸೋಣ. ಸರ್ಪಂಚ್ ಪತಿಯ ಹಸ್ತಕ್ಷೇಪವನ್ನು ತಡೆಗಟ್ಟಮಿ, ಅದ್ರ ಸಲಂತೆ ಒಂದು ಸಮಿತಿಯನ್ನು ಆರಂಭ ಮಾಡಮ್. ಆಯ್ತು ತಗೋ, ಮಾಡಾಮಿ. ಚುನಾಯಿತ ಮಹಿಳೆಯರು ತಮ್ಮ ಅಧಿಕಾರವನ್ನು ಉಪಯೋಗಿಸ್ಕೊಳ್ಬೇಕು. ತಮ್ಮ ಅಧಿಕಾರವನ್ನು ಉಪಯೋಗಿಸಿಕೊಂಡು ವಿಕಸಿತ ಭಾರತ ಸಹಕಾರಗೊಳ್ಳಲು ತಮ್ಮ ಸಹಯೋಗವನ್ನು ನೀಡಬೇಕು. ಅವರು ಶಾಲೆಗಳು ಮತ್ತು ಸ್ವಸಹಾಯಕ ಸಂಘಗಳನ್ನು ಮುಂದುವರಿಸಿಕೊಂಡು ಹೋಗಬೇಕು. ಮಹಿಳಾ ಸರ್ಪಂಚರು ಸಂವೇದನಾ ಸಹಿತ ಪ್ರೇರಣೆ. ಪಂಚಾಯಿತಿಗಳಲ್ಲಿ ಮಹಿಳೆಯರಿಗೆ ಲೈಂಗಿಕ ಸಮಾನತೆಯ ಕಾರ್ಯಕ್ರಮದಲ್ಲಿ ಅನ್ಯರು ಯಾರೂ ಹಸ್ತಕ್ಷೇಪ ಮಾಡಬಾರ್ದು. ಆತ್ಮನಿರ್ಭರ ಮತ್ತು ಕುಶಲ ಮಹಿಳಾ ಸರ್ಪಂಚರ ನಿರ್ಮಾಣ ಕಾರ್ಯಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ನೋಡು. ಖರೆ ಹೇಳ್ಬೇಕಂದ್ರೆ ಮಹಿಳಾ ಸರ್ಪಂಚ್ ಸಮಸ್ಯೆ ಇರ್ತಾವಲ್ಲ, ಅವು ಸಮಾಜದಾಗ ಬಗೆಹರಿಸಬೇಕು. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಜಾಗೃತಿ ಮೂಡಿಸುವುದು ಭಾಳ ಅವಶ್ಯಕವಾಗ್ಯದ ನೋಡು. ಖರೆ ನೋಡವ, ನಿಜವಾದ ಅರ್ಥದಲ್ಲಿ ಬೆಳವಣಿಗೆ ಅಥವಾ ವಿಕಾಸ ಅಂತ ಇದಕ್ಕೆ ಕರಿತೀವಿ ನೋಡು ನಾವು. ಎಲ್ಲವೂ ಹೀಗೆಯೇ ಆಗಬೇಕು. ಇದೇ ಸಂದರ್ಭದಾಗ ನಾ ಇನ್ನೊಂದು ಮಹತ್ವದ ಸಂಗತಿ ಹೇಳ್ತೀನಿ ನೋಡು. ಮಹಿಳಾ ಸರ್ಪಂಚರ ಜಾಗದಲ್ಲಿ ಅವರ ಸಂಬಂಧಿಕರು ಅಥವಾ ಆಕೆಯ ಗಂಡ, ಆಕೆಯ ಅಣ್ಣ ತಮ್ಮ ಯಾರೇ ಕಾರ್ಯನಿರ್ವಹಿಸುತ್ತಿದ್ದರೋ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕು. ಮತ್ತು ಯಾರಾದರೂ ಪಂಚಾಯಿತಿಯ ಸದಸ್ಯರ ಅವ್ಯವಹಾರದಲ್ಲಿ ತೊಡಗಿಕೊಂಡ್ರಂದ್ರೆ ಅವರ ಮೇಲೂ ಸಹ ಕಾನೂನು ಕ್ರಮ ಕೈಗೊಳ್ಬೇಕು. ದುರ್ಗಾ, ನೀ ಬಂದದ್ದು ಭಾಳ ಒಳ್ಳೇದಾಯ್ತು ನೋಡವ. ಇದೇ ರೀತಿ ಹೊಸ ಸುದ್ದಿಗಳೊಂದಿಗೆ ಬರುವುದು ನೀ ಮರಿಬೇಡ. ಮುಂದೆಯೂ ಸಹ ಹೊಸ ಮಾಹಿತಿಗಳನ್ನು ತೆಗೆದುಕೊಂಡು ಬಾ. ನೀನು ದಾರಿ ಕಾಯ್ತಿರ್ತೀನಿ ನೋಡವ. ಬರಲೇಬೇಕಾಗ್ತದ. ಮತ್ತು ನಾ ನಿಮ್ಮನ್ನು ಹೆಂಗೆ ಸುಮ್ಬಿಡ್ತೀನಿ? ನಾ ಈ ವಿಷಯವನ್ನು ಸರಿಪಡಿಸಿಯೇ ಹೋಗ್ತೀನಿ. ಸದ್ಯಕ್ಕೆ ನಾನು ಹೋಗಿ ಬರ್ತೀನಿ. ಆಯ್ತವ, ಆಯ್ತು, ಹೋಗ್ಬಾ. ಅವಾಗ ಬರ್ತಿರು. ಆಲಿಸಿದ್ರಲ್ಲ ಶ್ರೋತೃಗಳೇ, ಇದುವರೆಗೆ ನಮ್ಮ ಅಂತರ್ವಾಣಿ ಬಾನುಲಿ ಕೇಂದ್ರದ ಮೂಲಕ ಜನ್ ತಕ್ ಜಾನಕಾರಿ ಎಂಬ ಸರಣಿಯ ಮೊದಲ ಭಾಗವಾದ ಸರ್ಪಂಚ್ ಪತಿ
ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಮಹಿಳೆಯಲ್ಲಿಯೂ ದೇವತೆಯ ಸ್ವರೂಪವಿದೆ. ಆ ಮಹಿಳೆ ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸಬಹುದು. ಅಂತಹ ಮಹಿಳೆಯ ಮೇಲೆ ಆಕೆಯ ಗಂಡ ಮತ್ತು ಕುಟುಂಬದವರು ಯಾವ ರೀತಿ ತಮ್ಮ ಕೈಗೊಂಬೆಯಾಗಿಸಿಕೊಂಡಿದ್ದಾರೆ. ಮತ್ತು ಕೆಲವು ಗಂಡಸರು ಒಬ್ಬ ಮಹಿಳೆಯು ಬರೀ 4 ಗೋಡೆ ಮಧ್ಯೆ ಇರಬೇಕು, ಅಡುಗೆ ಮಾಡಬೇಕು, ಮಕ್ಕಳ ಲಾಲ ಪಾಲನೆ ಮಾಡಬೇಕು, ಅವಳಿಗೆ ರಾಜಕೀಯ ಅರ್ಥವಾಗುವುದಿಲ್ಲ ಎಂದು ಅಂದುಕೊಂಡಿರುತ್ತಾರೆ. ಒಬ್ಬ ಮಹಿಳೆಯು ತಾನು ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸಬಲ್ಲಳು. ಜನ್ಮವನ್ನು ನೀಡುವ ಮಹಿಳೆ ಜೀವನವನ್ನೇ ಸುಧಾರಿಸಬಹುದಾದರೆ ಒಬ್ಬ ಮಹಿಳೆಯು ಸರಪಂಚಳಾಗಿ ಗ್ರಾಮವನ್ನು ಸರಿಪಡಿಸಬಹುದು, ಆ ಗ್ರಾಮದ ಅಭಿವೃದ್ಧಿಪಡಿಸಬಹುದು, ಒಳ್ಳೆಯ ರೂಪರೇಷೆಗಳನ್ನು ಕೊಡಬಹುದು ಎಂದು ಮಹಿಳಾ ಸರಪಂಚಳ ಕುರಿತು ಅತ್ಯಂತ ವಿಶೇಷ ಮತ್ತು ಉತ್ತಮ ಮಾಹಿತಿಯನ್ನು ಆಲಿಸಿಕೊಂಡಿದ್ದೇವೆ. ಈ ರೀತಿಯಾಗಿ ನಾವೆಲ್ಲರೂ ಕೂಡ ನಮ್ಮ ಮನೆಯ ಮಹಿಳೆಯರಿಗೆ ಪ್ರೋತ್ಸಾಹಿಸೋಣ ಎಂದು ಹೇಳುತ್ತಾ ಇಲ್ಲಿಗೆ ಪಂಚಾಯತ್ ರಾಜ್ ಸಚಿವಾಲಯದ ಜನ್ ಜನ್ ತಕ್ ಜಾನಕಾರಿ ಎಂಬ ಸರಣಿಯ ಮೊದಲ ಭಾಗವಾದ ಸರ್ಪಂಚ್ ಪತಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು.